ಸರಿಯನಿ ಪರುರಜೌಕಸಸ್ತ್ರೀಯರು ಸುರಾಸ್ಯಾತ್ಮಜರಿಗಿಂ ಪುಷ್ಕರನು ಕರ್ಮಪ ಪುಷ್ಕರನಿಗೆ ಶನೈಶ್ಚರೋತ್ತಮನು ತರಣಿ ಜನಿಗುತ್ತಮಳು ಶಾಶ್ವಿನಿ ಸುರರರಸಿಗುತ್ತಮ ಜಲಪಬುಧ ಜರಧಿ ಜಾತ್ಮಜಗುತ್ತಮ ಸ್ವಹ ದೇವಿಯನಿಸುವಳು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 4. ಸರಿಯನಿಪರು ವೃಜೌಕಸ ಸ್ತ್ರೀಯರು ಸುರಸಾತ್ಮಜರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಾರತಮ್ಯ ವಿಚಾರವನ್ನು ತಿಳಿಸುತ್ತಾರೆ. ಸುರಸಾತ್ಮಜರಿಗೆ, ಸುರ ಎಂದರೆ ದೇವತೆಗಳು, ಆಸ್ಯ ಎಂದರೆ ಮುಖ, ದೇವತೆಗಳ ಮುಖನಂದು ಪ್ರಖ್ಯಾತನಾದ ಅಗ್ನಿ. ಅಗ್ನಿ ದ್ವಾರವೇ ದೇವತಾ ವರ್ಗ ಆಹುತಿಯನ್ನು ಸ್ವೀಕರಿಸುವರು. ಅದರಿಂದ ಅಗ್ನಿಗೆ ದೇವಮುಖ ಎಂದು ಹೆಸರು. ಅಗ್ನಿಯ ಆತ್ಮಜರು ಎಂದರೆ ಅಗ್ನಿಯ ಪುತ್ರರಾದ ಋಷಿಗಳು. ಇವರು ಶ್ರೀಕೃಷ್ಣನ ಅಂಗಸಂಗ ಬಯಸಿ 16,100 ಮಂದಿ ಅವತರಿಸಿ ಶ್ರೀಕೃಷ್ಣನ ಪತ್ನಿಯರಾದರು. ಇಂತಹ 16,100 ಮಂದಿ ಶ್ರೀಕೃಷ್ಣನ ಪತ್ನಿಯರಿಗೆ ಗೋಕುಲದ ಗೋಪಿಕಾ ಸ್ತ್ರೀಯರು ಸಮಾನ ಕಕ್ಷಾಪನ್ನರು. ವೃಜ ಎಂದರೆ ಗೋಕುಲ, ವೃಜೌಕಸರೆಂದರೆ ಗೋಕುಲದ ಗ್ರಾಮಗಳಲ್ಲಿ ವಾಸಿಸುವ ಗೋಪಿಕಾ ಸ್ತ್ರೀಯರು ಎಂದರ್ಥ. ಕರ್ಮಜ ಪುಷ್ಕರನು, ಪುಷ್ಕರ ಎಂಬ ದೇವತೆಯು ಕಲ್ಯಾಭಿಮಾನಿಯು. ಪುಷ್ಕರನು 16,100 ಮಂದಿ ಅಗ್ನಿಪುತ್ರರಾದ ಶ್ರೀಕೃಷ್ಣ ಪತ್ನಿಯರು ಮತ್ತು ತತ್ಸಮಾನರಾದ ಗೋಪಿಕಾ ಸ್ತ್ರೀಯರಿಗಿಂತಲೂ ಉತ್ತಮನು, 23ನೇ ಕಕ್ಷದವನು. ಪುಷ್ಕರನಿಗಿಂತ ಶನೈಶ್ಚರನು ಉತ್ತಮನು, 24ನೇ ಕಕ್ಷ. ಶನಿರಾಯನು ಪೃಥ್ವಿ ತತ್ವಕ್ಕೆ ಅಭಿಮಾನಿ ಮತ್ತು ಸೂರ್ಯದೇವನಿಗೆ ಛಾಯಾದೇವಿಯಲ್ಲಿ ಸಂಜಾತನು. ನವಗ್ರಹಗಳಲ್ಲಿ ಒಬ್ಬನು ಶನಿಯು. ತರಣಿಜನಿಗೆ, ತರಣಿ ಎಂದರೆ ಸೂರ್ಯ, ತರಣಿಜ ಎಂದರೆ ಸೂರ್ಯ ಛಾಯಾದೇವಿಯರ ಪುತ್ರ ಶನೈಶ್ಚರನು. ಉಷಾ ಅಶ್ವಿನಿ ಸುರರ ಅರಸಿ. ಉಷಾದೇವಿಯು ನಾಸಿಕೇಂದ್ರಿಯಕ್ಕೆ ಅಭಿಮಾನಿಗಳಾದ ನಾಸತ್ಯ ಮತ್ತು ದಸರ ಎಂಬ ಅವಳಿ ದೇವತೆಗಳ ಪತ್ನಿ. ಅಶ್ವಿನಿ ಸುರರ ಅರಸಿ ಉಷಾದೇವಿಯು ಶನೈಶ್ಚರನಿಗಿಂತ ಉತ್ತಮಳು, 25ನೆಯ ಕಕ್ಷ. ಜಲಪ ಬುಧ 26ನೇ ಕಕ್ಷ. ಬುಧನು ಜಲಾಭಿಮಾನಿ ದೇವತೆ. ಬುಧನು ಚಂದ್ರನ ಪುತ್ರನು. ಇದನ್ನು ಶರಧಿಜಾತ್ಮಜ ಎಂದು ಕರೆದಿದ್ದಾರೆ ದಾಸಾರ್ಯರು. ಅಂದರೆ ಶರಧಿ ಎಂದರೆ ಸಮುದ್ರ. ಸಮುದ್ರ ಮಥನದ ಸಮಯದಲ್ಲಿ ಜನಿಸಿದವನು ಚಂದ್ರ. ಆತ್ಮಜ ಎಂದರೆ ಚಂದ್ರನ ಪುತ್ರ ಬುಧ. ಬುಧನು ಉಷಾದೇವಿಗಿಂತ ಉತ್ತಮನು. ಸ್ವಾಹಾದೇವಿ ಅಗ್ನಿ ಪತ್ನಿ, ಬುಧನಿಗಿಂತ ಉತ್ತಮವು, 27ನೇ ಕಕ್ಷದಲ್ಲಿ ಬರುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.